ಬೀಚ್ ಹತ್ರ ಕೂತ್ಕೊಂಡು ಬಿಗ್ನಾಸಿ ತರ ಬಿಚ್ಕೊಂಡ್ ತೋರ್ಸೋದಲ್ಲ, ಅಲೆಗಳ ಶಬ್ದನ ಕೇಳಿಸ್ಕೊಂಡು ಮನ್ಸನ್ನ ಹಗುರ ಮಾಡ್ಕೊಂಡು ಪ್ರಕೃತಿನ ಸವಿರಿ. ಟ್ರೆಡಿಷನಲ್ ಚೈನೀಸ್ ಫಿಶಿಂಗ್ ಮೆಥಡ್. ಇಲ್ಲಿ ಫಿಶು, ಬೀಫು, ಚಿಕನ್ನು ಇದೆ ಜಾಸ್ತಿ. ವೆಜಿಟೇರಿಯನ್ ಆಪ್ಷನ್ ತುಂಬಾ ಕಮ್ಮಿ. ಲಾಸ್ಟ್ ಟೈಮು ನನಗಿದೆ ಪ್ರಾಬ್ಲಮ್ ಆಗಿತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇನ್ನ ಕೇರಳದಿಂದ ಹೊರಡೋದಿಲ್ಲ. ನಾನು ಇಷ್ಟು ದೂರ ಬಂದ್ಬಿಟ್ಟು ಒಂದೆರಡು ಜಾಗ ನೋಡೋಣ. ಪದೇ ಪದೇ ಬರೋಕೈತದ, ಅದಕ್ಕೆ ಒಂದೆರಡು ಜಾಗ ನೋಡೋಣ ಅಂತ ಹೇಳ್ಬಿಟ್ಟು, ನನ್ನ ಫ್ಲೈಟ್ ಇವತ್ತು 6 ಗಂಟೆಗೆ ಐತೆ, ಸಂಜೆ ಫ್ಲೈಟು. ಒಂದೆರಡು ಜಾಗ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನೆ ಎಲ್ಲ ಒಂದೆರಡು ಜಾಗ ನೋಡಿದೆ, ಮೆರೇನ್ ಇದೆಲ್ಲ ನೋಡಿದೆ. ಬಟ್ ಇವತ್ತು ಅದರ್ ಸೈಡ್ ಆಫ್ ದ ಸಿಟಿಯಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಮೇಯ್ನು ಫೋರ್ಟ್ ಕೊಚ್ಚಿಯಲ್ಲಿದ್ದೀನಿ ನಾನು. ಇದು ಒಂದು ಮೇಯ್ನ್ ಜಾಗನೇ. ಸೊ ಬೀಚ್ ಇದೆ, ಬೀಚ್ಗೆ ಹೋಗ್ತೀನಿ. ಬರೀ ಬೀಚ್ಗೆ ಹೋಗೋದೇ ಆಗೋಯ್ತು ನಂದಂತೂ. ಮೌಂಟನ್ಸ್ ಯಾವಾಗ ನೋಡೋದು ನಾನು, ಬೇಜಾರು. ನಂಗೆ ಮೌಂಟನ್ಸ್ ನೋಡ್ಬೇಕು. ನಾನು ಐ ಆಮ್ ನಾಟ್ ಎ ಬೀಚ್ ಗರ್ಲ್, ಐ ಆಮ್ ಅ ಮೌಂಟನ್ ಗರ್ಲ್. ಸೊ ಎನಿವೇಸ್, ಇವಾಗ ಇಷ್ಟು ದೂರ ಬಂದಾಗಿದೆ. ಹೊಸದಾಗಿ ಒಂದೆರಡು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಇವತ್ತು. ಸ್ವಲ್ಪ ಬೇರೆ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ನೆನ್ನೆ ದೇವರಾಣೆ ಟೈಮ್ ಇರಲಿಲ್ಲ. ಇವತ್ತು ಟೈಮ್ ಇದೆ ನನಗೆ 3 ಗಂಟೆವರೆಗೂ ಟೈಮ್ ಇದೆ. ಯಾಕಂದರೆ 3 ಗಂಟೆ ನಾನು ಏರ್ಪೋರ್ಟಿಗೆ ಹೊರಡ್ಬೇಕು. 6 ಗಂಟೆ ಫ್ಲೈಟು. 2 ಅವರ್ ಮುಂಚೆ ಚೆಕ್-ಇನ್ ಆಗಬೇಕಲ್ಲ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ. ಮತ್ತು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ಏನಕ್ಕೆ ಅಂತ ಅಂದರೆ, ಇಲ್ಲಿ ಫಿಶು, ಬೀಫು, ಚಿಕನ್ನು ಇದೆ ಜಾಸ್ತಿ. ವೆಜಿಟೇರಿಯನ್ ಆಪ್ಷನ್ ತುಂಬ ಕಮ್ಮಿ. ಲಾಸ್ಟ್ ಟೈಮು ನನಗಿದೆ ಪ್ರಾಬ್ಲಮ್ ಆಗಿತ್ತು. ಸೊ ಕೇರಳ ಅಲ್ಲಿ ಸ್ವಲ್ಪ ಬೀಫ್ ಎಲ್ಲ ತಿಂತಾರಲ್ಲ, ಸೊ ನಮಗೆ ಅದು ಸರಿ ಅನ್ಸಲ್ಲ. ಯಾವ್ದು ಮಳೆ ಬಂದ್ಬಿಡ್ತು ಹೋಗೋ ಹೊತ್ತಿಗೆ. ಸೊ ಹೋಪ್ ಫಾರ್ ದ ಬೆಸ್ಟ್. ನಾನು ಅದ್ರದ್ದು ಲೋಕಲ್ ಫುಡ್ ಟ್ರೈ ಮಾಡಬೇಕು ಅಂತ, ನೆನ್ನೆ ಸಂಧ್ಯಾ ತಿನ್ನಲ್ಲ, ಆ ಥರ ಟ್ರೈ ಮಾಡಬೇಕು ಅಂತ. ನೋಡುವ, ಮಳೆ ಆನ್ ಆ್ಯಂಡ್ ಆಫಲ್ಲಿದೆ. ನಾನು ಛತ್ರಿ ಬೇರೆ ತಂದಿಲ್ಲ. ಅಯ್ಯೋ ನಿಂತೇ ಹೋಯ್ತು, ಸುಮ್ಮನೆ ನಿಂತ್ಕೊಂಡ ನಾನು. ಸೊ ನೋಡೋಣ. ಇವಾಗ ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಪಕ್ಕ ಸಿಗುತ್ತೆ ನನ್ನ ಪ್ರಕಾರ. ಒಂದು ಟೀ 90 ಹಾಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ಲೆಟ್ಸ್ ಗೋ. ನಿಮಗೆ ನಾನು ಹೇಳ್ದೇನೆ ಇದು ನಿಮಗೆ ಚೈನೀಸ್ ಫಿಶಿಂಗ್ನ ತೋರಿಸ್ತೀನಿ ಅಂತ. ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ, ನಾನು ತೋರಿಸ್ತೀನಿ. ಏನು ಕಾಣಿಸ್ತಿದೆ ನಿಮಗೆ? ಇದು ಬೋಟ್. ಇಲ್ಲಿ ನೋಡಿ, ಇದು ಬೋಟ್ ಆಯ್ತಾ. ಪೂರ್ತಿ ಕಲ್ಕಟ್ಟಿದ್ದಾರೆ ನೋಡಿ, ಪೂರ್ತಿ ಕಲ್ಕಟ್ಟಿದ್ದಾರೆ. ಹೆಂಗೆ ಅಂದರೆ ನೋಡಿ, ಲಿಫ್ಟ್ ಮಾಡೋದು ಇವಾಗ. ಅಲ್ಲಿ ಮೀನು ಹಿಡಿದಿರ್ತಾರೆ, ಅಲ್ಲಿ ನೆಟ್ ಇರುತ್ತೆ ಕೆಳಗಡೆ, ಅಲ್ಲಿ ಮೀನು ಹಿಡಿದಿರ್ತಾರೆ. ಈ ಕಲ್ಲು ಕೆಳಗಡೆಯಿಂದ ಹಿಂಗೆ ಬಿತ್ತು ನೋಡಿ ವಾಪಸ್ಸು. ಸೊ ಅಲ್ಲಿ ಇವಾಗ ಫಿಶ್ ಕ್ಯಾಚ್ ಆಗಿರುತ್ತೆ. ಸೊ ಮತ್ತೆ ಏನು ಮಾಡ್ತಾರೆ, ಅವ್ರು ಮತ್ತೆ ಮೇಲೋಗಿ ಹತ್ತುತ್ತಾರೆ, ಅದು ಮತ್ತೆ ಕೆಳಗೋಗುತ್ತೆ. ದಿಸ್ ಇಸ್ ಟ್ರೆಡಿಷನಲ್ ಚೈನೀಸ್ ಫಿಶಿಂಗ್ ಮೆಥಡ್ ಇವ್ರದ್ದು. ಸೊ ಇದು ಕೇರಳದಲ್ಲಿ ತುಂಬ ಫೇಮಸ್ಸು, ಈ ಥರ ಟ್ರೆಡಿಷನ್ ಆಗಿ ಫಿಶ್ ಹಿಡಿಯುವಂಥದ್ದು. ಒಂಥರ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ನೋಡಿ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೇರೆ ಥರ ಇರುತ್ತೆ, ಇಲ್ಲೇ ಕಂಪ್ಲೀಟ್ ಬೇರೆ ಥರ ಇದೆ. ಜೋರು ಮಳೆ ಬೇರೆ ಶುರುವಾಯ್ತು ಇವಾಗ. ಸೊ ಇದು ಫಿಶಿಂಗ್ ಮೆಥಡ್ ಅವ್ರದ್ದು. ಇವಾಗ ಮತ್ತೆ ಅವ್ರು ಬಹುಶಃ ಮತ್ತೆ ಮಾಡ್ತಾರೆ ಅನ್ಸುತ್ತೆ. ಏನು ಫಿಶ್ ಸಿಕ್ಕಿದೆ ಗೊತ್ತಿಲ್ಲ. ಎಳಿತಾ ಇದ್ದಾರೆ ನೋಡಿ, ಅಲ್ಲಿ ಫುಲ್ ಮಳೆ ಬೇರೆ ಬರ್ತಾ ಇದೆ. ಮೀನು ಸಿಕ್ಕಿರ್ಬೇಕು ಅವರಿಗೆ. ಸೊ ಇಲ್ಲಿಲ್ಲೇ ಎಲ್ಲೂ ದೂರ ಏನು ಹೋಗಲ್ಲ, ಇಲ್ಲಿಲ್ಲೇ ಫಿಶಿಂಗ್ ಮಾಡ್ತಾರೆ ನೋಡಿ ಅವರು. ನೈಸ್ ಅಲ್ವಾ? ನೋಡಿ, ಫಿಶ್ ಸಿಕ್ಕಿದೆ ಅನ್ಸುತ್ತೆ. ಏನೋ ವೆಯ್ಟ್ ಇದೆ ಫುಲ್ಲಲ್ಲಿ. ಈ ಥರ ಫಿಶಿಂಗು ಕೇರಳದಲ್ಲಿ ಫೇಮಸ್ಸು, ಸ್ಪೆಷಲಿ ಕೊಚ್ಚಿಯಲ್ಲಿ ಫೇಮಸ್ಸು. ಮೆಜಾರಿಟಿ ಎಲ್ಲ ಕಡೆನೂ ನೀವು ನೋಡ್ತೀರಾ ಈ ಥರ ಫಿಶಿಂಗ್ನ. ಸಿಕ್ಕಿದೆಯಾ ಅವ್ರಿಗೆ? ಫಿಶು ಸಿಕ್ಕಿರುತ್ತೆ ನೋಡಿ. ದಡದಲ್ಲೇ ಆರಾಮಾಗಿ ಫಿಶಿಂಗ್ ಮಾಡ್ಬಿಡ್ತಾರೆ. ಇದು ಕಂಪ್ಲೀಟ್ ಸೆಟಪ್. ಇವ್ರು ಇದನ್ನೆಲ್ಲೋ ಅಲ್ಲಾಡ್ಸಲ್ಲ ನೋಡಿ. ವಾಪಸ್ ಹತ್ಸಿದ್ರು, ಇವಾಗ ಮತ್ತೆ ಬಿಡ್ತಾ ಇದ್ದಾರೆ. ಇವಾಗ ಅಲ್ಲಿ ಮತ್ತೆ ಬಿಟ್ರು ನೋಡಿ. ಆ ಕಲ್ಲು ಬಾರಕ್ಕೆ ಮತ್ತೆ ಮೇಲೋಗುತ್ತೆ, ಅದು ಕೆಳಗಡೆ ಬೀಳುತ್ತೆ. ಫಿಶ್ ಸಿಕ್ಕಿಲ್ಲ ಅನ್ಸುತ್ತೆ. ಅದು ನೋಡಿ ಮುಂದೆಗಡೆ ಹೆಂಗಾಯ್ತು. ಇದು ಟ್ರೆಡಿಷ್ನಲ್ ಫಿಶಿಂಗ್ ಮೆಥಡ್. ಸಿಕ್ಕಿದೆ ಫಿಶ್, ಬಟ್ ಸ್ವಲ್ಪನೇ ಸಿಕ್ಕಿದೆ ಅನ್ಸುತ್ತೆ. ಅದರಲ್ಲಿ ಸ್ವಲ್ಪನೇ ಸಿಕ್ಕಿದೆ ಫಿಶ್. ವೆರಿ ನೈಸ್. ಸೊ ಇದನ್ನು ನೋಡೋಕೆ ಅವಕಾಶ ಸಿಕ್ತು ನನಗೆ. ಸೊ ಫೈನಲಿ ಇದೊಂದು ಪೆಂಡಿಂಗ್ ಇತ್ತು ನನ್ನ ಲಿಸ್ಟಲ್ಲಿ, ಇದು ಎಕ್ಸ್ಪೀರಿಯನ್ಸ್ ಆಯಿತು. ನೋಡಿ ಫಿಶ್. ಓಹೋ, ಸರಿಯಾಗಿ ಸಿಕ್ಕವೆ ನೋಡಿ. ಬೆಕ್ಕಿಗೆ ಒಂದು ಫುಲ್ ಫಿಶ್ ಬೆಕ್ಕಿಗೆ. ವೆರಿ ನೈಸ್. ಯಾರು ಕೊಡ್ತಾರೆ ಈ ಕಾಲದಲ್ಲಿ? ಹ್ಯಾಪಿ ಕ್ಯಾಟ್, ಫುಲ್ ಹ್ಯಾಪಿ ಕ್ಯಾಟ್ ನೋಡಿ. ಫಿಶ್ ಹಿಡ್ದಿರೋವೆಲ್ಲ ಇನ್ನ ಒಲವೆಲ್ಲ ಅಂತವೆ. ಇದು ಚೆನ್ನಾಗಿದೆ ಫಿಶ್. ಇದು ಟೈಗರ್ ಫಿಶ್ ಅನ್ಸುತ್ತೆ. ಸಖತ್ತಾಗಿದೆ. ನೈಸ್ ಫಿಶಿಂಗ್.
ಆಲ್ರೆಡಿ ಎಷ್ಟು ಚೆನ್ನಾಗಿದೆ ಅದು ಫಿಶ್. ರಿಯಾ ಫಿಶ್, ಟೈಗರ್ ಫಿಶ್. ಟೈಗರ್ ಫಿಶ್ ಇಲ್ಲಿ ಜಾಸ್ತಿ ಸಿಗುತ್ತಾ ಅಂತ. ಟೈಗರ್ ಫಿಶ್ ಒಂದು ಬೋಸಿ ಹಿಡ್ಕೊಂಬಂದವ್ರೆ ಮೀನ. ಇವ್ರಿಗೆ ಉಪ್ಪಿನಕಾಯಿ ಇದ್ದಂಗೆ. ಹೋಯ್ತು, 2 ಐತಿ ಇಲ್ಲೇ. ಇದು ಯಾವ ಫಿಶ್ ಗೊತ್ತಿಲ್ಲ. ಹಿಂಗಿದೆ ಅಲ್ಲ ಅದು. ವೆಲ್ಕಮ್ ಟು ದ ಸಮುದ್ರ. ಸಮುದ್ರ ಇಲ್ಲಿದೆ, ನಾನು ಇಲ್ಲಿದ್ದೀನಿ. ಇನ್ನ ಒಂದ್ ಸ್ವಲ್ಪ ದೂರ ಹೋಯ್ತೀನಿ ನಡ್ಕೊಂಡು. ಇಲ್ಲಿ ಕೆಳಗಡೆ ಇಳ್ದಿ ಮರಳು ತರ ಇಲ್ಲ. ಮೇ ಬಿ ಅದಕ್ಕೆ ಇನ್ನೂ ಒಂದು 700-800 ಮೀಟರ್ ನಡಿಬೇಕು. ಯಾವುದೋ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ, ಇಲ್ಲೇ ನೋಡುವ ಬನ್ನಿ. ಏನೇ ಅನ್ನಿ, ನಾವ್ ಎಷ್ಟೇ ದೊಡ್ಡವರಾದ್ರೂ ಸಮುದ್ರದ ಮುಂದೆ ಏಕಾಂಗಿಯಾಗಿ ಕುತ್ಕೊಂಡು ಏನು ಬೇರೆ ಶಬ್ದ ಇಲ್ದಿರಿ ಅಲೆಗಳ ಶಬ್ದ ಕೇಳಬೇಕು ಅಂತ ಆಸೆ ಪಡ್ತೀವಿ. ಅದ್ರಲ್ಲಿ ನಾನು ಒಬ್ಳು. ನನಗೆ ಈ ಅಲೆ ಶಬ್ದ ಕೇಳಿಸ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ತೋರಿಸ್ತೀನಿ ನೋಡಿ ನನ್ನ ಎದುರುಗಡೆ ವ್ಯೂ ಹೇಗಿದೆ ಅಂತ. ಎದುರುಗಡೆ ಇರುವಂತ ವ್ಯೂ ಇದೆ. ಇಟ್ಸ್ ಬ್ಯೂಟಿಫುಲ್ ಆಗಿದೆ ನೋಡಿ, ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ಯಾರ್ದು ಕಿರ್ಚಾಟ, ಜಗಳ ಪಗಳ ಏನೂ ಇಲ್ಲ. ನೆಮ್ಮದಿ ಅಲೆಗಳ ಸೌಂಡ್ ಕೇಳಿಸ್ಕೊಳ್ಳೋದು. ಅದೆಲ್ಲ ನಿಮಗೆ ಏನ್ ಕಾಣಿಸ್ತಾ ಇದೆ, ಇದೆಲ್ಲ ಹಾರ್ಬರ್ಗಳು, ಕಾರ್ಗೋಗಳು ಎಲ್ಲ ಇದೆ. ಬಿಕಾಸ್ ನಾನು ಹೇಳ್ದೆ ನಿಮ್ಗೆ ಕೊಚ್ಚಿ ಇಸ್ ದ ಮೇನ್ ಇದು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಈ ತರ ನೋಡಿ, ಇಲ್ಲೊಂದು ಬರ್ತಾ ಇದೆ ನೋಡಿ, ಬರ್ತಾ ಇದೆ. ಇಲ್ಲಿ ನಿಮಗೆ ಈ ತರ ಒಂದು ಜಾಗ ಇದೆ, ಅಲ್ಲಿ ಹೋಗ್ಬೋದು. ಇಲ್ಲ ಅಂತ ಅಂದ್ರೆ ನೋಡಿ, ಈ ತರ ಸಿಟ್ಟಿಂಗ್ ಚೇರ್ಗಳಿದಾವೆ. ಸೊ ನಾನು ಈ ತರ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಇವಾಗ ನೆರಳಿದೆ ತಣ್ಣಗೆ. ಸೊ ಇಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಅಷ್ಟಕ್ಕೆ ನಾನು ಕೂತಿದ್ದೀನಿ, ಸಮುದ್ರ ನೋಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಈ ತರ ನೆಮ್ಮದಿ ಬೇಕು ಅಂತಂದ್ರೆ ಬಂದು ಕುತ್ಕೊಂಡು ಅಲೆಗಳ ಶಬ್ದ ಕೇಳಿ, ಮನ್ಸಿಗೆ ಎಷ್ಟು ಹಿತ ಅನ್ಸುತ್ತೆ. ನಾನು ಎವ್ರಿ ಟೈಮ್ ತುಂಬಾ ಕ್ರೇವ್ ಮಾಡ್ತೀನಿ ಈ ಸೌಂಡ್ ಕೇಳಿಸ್ಕೊಂಡು ಸುಮ್ಮನೆ ಕುತ್ಕೋಬೇಕು ನಾನು, ಬೇರೆ ಏನೂ ಬೇಡ ನನಗೆ. ಸೊ ಇದು ನಿಮಗೋಸ್ಕರ ನೀವು ಕೊಡುವಂತ ಸಮಯ ಅಂತ ಹೇಳ್ಬೋದು ಇನ್ನೊಂದು ಅರ್ಥದಲ್ಲಿ. ಬೆಳಗ್ಗೆಯಿಂದ ನಂಗೆ ತಿಂಡಿ ಸಿಕ್ಕಿಲ್ಲ, ಅದಕ್ಕೆ ನಾನು ಈ ತರ ಸ್ನಾಕ್ಸ್ ಕ್ಯಾರಿ ಮಾಡ್ತೀನಿ. ತುಂಬಾ ಬೀಫು ಪೋರ್ಕ್ ಇತ್ತು ನೋಡಿ, ಇದೆಲ್ಲ ಎನರ್ಜಿ ಬಾರ್. ಗೋಡಂಬಿ ಬ್ಲೂಬೆರಿಯಿಂದ ಮಾಡಿರ್ತಾರೆ, ಸಕ್ಕರೆ ಇರಲ್ಲ, ಮಿಲೆಟ್ಸ್ ಎಲ್ಲ ಹಾಕಿರ್ತಾರೆ. ಪ್ರೋಟೀನ್ ಬಾರ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒಂದು ತಿಂದರೆ 2 hours ಸಸ್ಟೈನ್ ಆಗುತ್ತೆ. ನಾನು ಈ ಥರ ತುಂಬ ಕ್ಯಾರಿ ಮಾಡ್ತೀನಿ. ನಾನು ಫ್ಲೈಟಲ್ಲಿ ಬರ್ತಾನು ಬ್ರೇಕ್ಫಾಸ್ಟ್ ಸಿಗ್ಲಿಲ್ವಲ್ಲ, ಅವಾಗೂ ನಾನು ಇದನ್ನೇ ತಿನ್ಕೊಂಬಂದೆ. ಈ ಥರ ಕ್ಯಾರಿ ಮಾಡಿ. ಯಾಕಂದರೆ ಇವಾಗ ನಮ್ಮ ಹತ್ರ ಗಾಡಿಗಳಿದ್ರೆ ನಾವು ಹುಡ್ಕೊಂಡು ಹೋಗ್ಬೋದು ತಿಂಡಿಗೆ. ಬಟ್ ಇದರ ನಡ್ಕೊಂಬಂದು ಅದು ಇದು ಮಾಡಿದಾಗ ಸಿಕ್ಕಿಲ್ಲ ಅಂದರೆ ಹೊಟ್ಟೆ ಸಿಗುತ್ತೆ. ಕಾಫಿ ಟೀ ತುಂಬ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಸೊ ಈ ಥರ ಕ್ಯಾರಿ ಮಾಡಿ. ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ ಪ್ರೋಟೀನ್ ಬಾರು. ಇದು ಡೆಕತ್ಲಾನ್ದು ತುಂಬ ಚೆನ್ನಾಗಿದೆ. ನನಗೆ ಕಾಫಿ ತಿಂದ ತುಂಬ ಚೆನ್ನಾಗಿತ್ತು. ದಿಸ್ ಹೆಲ್ಪ್ಸ್ ಟ್ರಾವೆಲ್ ಟೈಮಲ್ಲಿ. ಇದು ಬೀಚ್. ನೀವು ಇಲ್ಲೇ ಫೋಟೋ ಗಿಟ ತೆಗ್ಸ್ಕೊತೀನಿ ಅಂದ್ರೆ ಓಕೆ, ಬಟ್ ಇಲ್ಲೆಲ್ಲ ಆಟ ಆಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೋಡಿ ಅಲೆಗಳು ಜಾಸ್ತಿ ಆಗಿದೆ ಮಳೆ ಬರ್ತಾ ಇರೋ ಕಾರಣ. ಸೊ ನೀವು ಇಲ್ಲಿಂದ ಇನ್ನೊಂದು 300-350 ಮೀಟರ್ ಮುಂದೆ ನಡ್ಕೊಂಡು ಅಂದ್ರೆ ನಿಮ್ಗೆ ನಾರ್ಮಲ್ ಬೀಚ್ ಏನೋ ಮಣ್ಣಿರುತ್ತೆ, ನಾವು ಆಟ ಆಡೋದಕ್ಕೆ ಎಲ್ಲಾನು ಇರುತ್ತೆ. ಬಟ್ ನೋಡ್ಕೊಳ್ಳಿ, ಹೆವಿ ಟೈಡ್ಸ್ ಬರ್ತಿದೆ. ನಾನು ಅವಾಗ್ಲೇ ಬಂದಾಗ ಇಲ್ಲಿ ತನಕ ನೀರು ಬರ್ತಾನೆ ಇರಲಿಲ್ಲ. ಆಕ್ಚುಲಿ ಇಲ್ಲಿ ತನಕ ನೀರು ಇರಲಿಲ್ಲ, ಬಟ್ ಇವಾಗ ಜಾಸ್ತಿ ಆಗ್ಬಿಡಿದೆ. ಸೊ ನೋಡ್ಕೊಳ್ಳಿ ಆಯ್ತಾ ಅಲೆಗಳು. ನೋಡಿ ಪ್ಲಾಸ್ಟಿಕ್ ಹೆಂಗ್ ಕೊಚ್ಕೊಂಡು ಹೋಗ್ತಾ ಇದೆ ನೋಡಿ. ಅಲ್ಲಿ ಇದೇ ಬಿಯರ್ ಬಾಟ್ಲು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲಿ ತನಕ ಎಗರುತ್ತೆ ನೀರು ಇವಾಗ. ಸೊ ದಯವಿಟ್ಟು ಪ್ಲಾಸ್ಟಿಕ್ ಹಾಕಬೇಡಿ, ಎಂಜಾಯ್ ಮಾಡಿ ಪ್ರಕೃತಿ ಜೊತೆಗೆ. ಬೇರೆ ಏನೂ ಮಾಡಬೇಡಿ, ಗಲೀಜ್ ಮಾಡಬೇಡಿ. ಮಾಡಿದ್ದಾರೆ ಬಟ್ ನೀವು ಅದನ್ನ ಇನ್ನೂ ಜಾಸ್ತಿ ಮಾಡಬೇಡಿ. ಎಷ್ಟೊಂದು ಮೀನುಗಳಿಗೆ ತೊಂದರೆ ಆಗುತ್ತೆ, ಪ್ರಕೃತಿಗೂ ತೊಂದರೆ ಆಗುತ್ತೆ. 90% ಆಫ್ ದ ಆಕ್ಸಿಜನ್ ನಮಗೆ ಆಕ್ಚುಲಿ ಸಮುದ್ರದಿಂದ ಬರ್ತಾ ಇರುವಂಥದ್ದು. ಸೊ ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಸೇಫ್. ನಾನಿವಾಗ ನಿಮಗೆ ತೋರಿಸಿದ್ದು ಕೊಚ್ಚಿಯ ಮೇನ್ ಬೀಚ್. ಆ್ಯಕ್ಚುಲಿ ಇದು ಫೋರ್ಟ್ ಕೊಚ್ಚಿ ಅಂತ ಹೇಳಿ ತುಂಬ ಫೇಮಸ್ ಜಾಗ ಇದು ಬೀಚು.